ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿಯನ್ನು ಕತ್ತರಿಸಿಟ್ಟುಕೊಳ್ಳಿ. ಒಂದು ಅಳತೆ ಕಪ್ಪಿನಲ್ಲಿ ಶಾವಿಗೆಯನ್ನು ತೆಗೆದುಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ವರೆಗೂ ಹುರಿದುಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಆ್ಯಡ್ ಮಾಡಿಕೊಳ್ಳಿ. ನಂತರ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ಅಳತೆ ಕಪ್ಪಿನಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಂತರ ಚೆನ್ನಾಗಿ ತಿರುಗಾಡಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಬಿಡಿ. ನೀರು ಚೆನ್ನಾಗಿ ಕುದಿ ಬರುವವರೆಗೂ ಹಾಗೆ ಉರಿಯಲ್ಲಿ ಬೆರೆಸಿಕೊಳ್ಳಬೇಕು. ಈಗ ಶಾವಿಗೆಯನ್ನು ಹಾಕಿಕೊಳ್ಳೋಣ. ಶಾವಿಗೆ ಹಾಕಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಯುವಾಗ ಒಂದು ಕುದಿ ಬಂದ ತಕ್ಷಣ ಮಿನಿ ಊರಿನಲ್ಲಿ ಅಳ್ಬಿಡಬೇಕು. ಈ ರೀತಿಯಾಗಿ ಉಪ್ಪಿಟ್ಟು ಅಳ್ಕೊಂಡ ನಂತರ ಈ ರೀತಿಯಾಗಿ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನೀವು ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ.